ಸುರಕ್ಷಿತ ಅಂತ ಪ್ರವಾಸಿಗರಿಗೆ ಗೊತ್ತಿರಲ್ಲ. ಕೊಪ್ಪಳದ ಸಾಣಾಪುರದಲ್ಲಿ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾಡಳಿತದಿಂದ ಮುಂಜಾಗೃತಾ ಸಭೆ ಅಂದ್ಕೊಂಡು ತಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಮಾಡ್ತಾ ಇದ್ದೀರಿ. ಅದರಲ್ಲೂ ಪ್ರಮುಖವಾಗಿ ಆಟೋ ಚಾಲಕರು ಬರುವಂತಹ ಪ್ರವಾಸಿಗರನ್ನ ಒಂದು ಕ್ಷೇತ್ರದಿಂದ ಮತ್ತೊಂದು ಪ್ರವಾಸಿ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ಕೆಲಸನೂ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಇವತ್ತು ಯೂನಿಫಾರ್ಮ್ ಹಾಕೊಂಡ್ಬಂದಿದ್ದೀರಿ, ಬಟ್ ಬಿಟ್ಟು ನಾನು ಬೇರೆ ಹಾಕೊಂಡಿದ್ದನ್ನು ನೋಡಿಲ್ಲ. ನಾನು ಡೈಲಿ ಹಾಕ್ತೀರಾ? 90% ಜನ ಹಾಕೋದು ನಾನು ನೋಡಿಲ್ಲ, ಇವತ್ತು ಹಾಕಿದಿರಿ. ಇದು ಪ್ರತಿದಿನದ ಯೂನಿಫಾರ್ಮ್ ಆಗಬೇಕು ನಿಮ್ಗೆ. ನೀವೊಂದು ಆಟೋ ಮೇಲೆ ಹತ್ತುತ್ತೀರಿ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಯೂನಿಫಾರ್ಮ್ ಹಾಕಿ ಹತ್ತಬೇಕು. ಇದನ್ನ ಕಡ್ಡಾಯ ಮಾಡ್ಕೊಳ್ಳಿ. ಎರಡನೇ ಪ್ರಮುಖ ಅಂಶ, ತಾವೆಲ್ಲರೂ ಕರ್ನಾಟಕ ಅದರಿಂದ ₹1 ಟ್ಯಾಕ್ಸ್ ಬರ್ತಾ ಇಲ್ಲ ಸರ್. ನಾಗಾಲ್ಯಾಂಡಲ್ಲಿ ಬಹಳ ಕಡಿಮೆ ಟ್ಯಾಕ್ಸ್ ಇರೋದ್ರಿಂದ ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತಾರೆ. ನಾಗಾಲ್ಯಾಂಡ್ ಗೋವಾಗೆ ಬಂದು ಗೋವಾದಿಂದ ಬರ್ತಾರೆ ಸರ್. ಅವ್ರದ್ದು ಪರ್ಮಿಟ್ ಇರೋದು ಪರ್ಮಿಟ್ ಎನ್ಕ್ವೈರಿ ಮಾಡಿದ್ವಿ. ನಾಗಾಲ್ಯಾಂಡ್ ಟು ಅನಂತಪುರ ಅಂತ ಇರುತ್ತೆ ಸರ್. ಆ ಮಧ್ಯದಲ್ಲಿ ಅವ್ರು ಹಂಪಿಗೆ ಬರುವಂಥ ಪ್ರಶ್ನೆಗಳೆಲ್ಲ ಡ್ರಾಪ್ ಮಾಡೋದಿಲ್ಲ ಸರ್. ಅದು ಹಂಗಾಗಿ ಅದಕ್ಕಿರೋದೇ ಟೂರಿಸ್ಟ್ ಪರ್ಮಿಟ್ ಅಲ್ಲ ಸರ್. ಯಾಕಂದ್ರೆ ನಮ್ಮ ಪರ್ಮಿಟ್ ಯಾವ ಥರ ಸ್ಟೇಟ್ ಪರ್ಮಿಟು ಆ ಥರ ಪರ್ಮಿಟ್ ಇಲ್ಲ ಸರ್. ಅದಕ್ಕೆ ಪಿಕಪ್ ಆ್ಯಂಡ್ ಡ್ರಾಪ್ ಪರ್ಮಿಟ್ ಅಲ್ಲ ಸರ್ ಅದು. ಅದ್ರ ಬಗ್ಗೆ ಎಲ್ಲ ಸಾಹೇಬ್ರ ಗಮನಕ್ಕೆ ತಂದ್ವಿ. ಸಾಹೇಬ್ರ ಗಮನಕ್ಕೆ ತಂದಮೇಲೆ ಒಂದ್ಸಲ ಮಲ್ಲಿಗೆನಲ್ಲಿ ಒಂದು ಬಸ್ ನಿಂದಿಸಿದಾಗ ಅವಾಗಿರೋ ಆರ್ ಟಿ ಒ ಸಾಹೇಬ್ ಬಂದು ಆ ಬಸ್ಸನ್ನು ಸೀಸ್ ಮಾಡಿದ್ರು ಸರ್. ಅವಾಗ ಸೀಸ್ ಮಾಡಿ ಆ ಬಸ್ನ ಒಳಗೆ ಹಾಕಿದ್ರು ಅದನ್ನು. ಯಾಕಂದರೆ ನಿನ್ಗೆ ಟೂರಿಸ್ಟ್ ಪರ್ಮಿಟ್ ಇದೆ, ನೀನು ಪಿಕಪ್ ಡ್ರಾಪ್ ಮಾಡೋಂಗಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಿದ್ರು ಸರ್. ಹಂಗಾಗಿ ಅದು ಬಸ್ಗಳು ಆ್ಯಕ್ಚುಲಿ ನಮ್ಮ ಹೊಸಪೇಟೆಗೆ ಟೂರಿಸ್ಟ್ ಪರ್ಮಿಟ್ ಬಸ್ ಬಿಟ್ಟು ರೂಟ್ ಪರ್ಮಿಟ್ ಬಸ್ಸು ಯಾವುದೂ ಇಲ್ಲ ಸರ್. ಈ ಪ್ರೈವೇಟ್ ಏನು ಬರ್ತಾ ಇದ್ದಾವೆ ಸರ್, ಅವೆಲ್ಲ ಟೂರಿಸ್ಟ್ ಪರ್ಮಿಟ್ಲೇ ಸರ್ ಇರೋದು. ಹೆಲ್ಪ್ ಡೆಸ್ಕ್, ಅಲ್ಲಲ್ಲಿ ಹೆಲ್ಪ್ ಡೆಸ್ಕ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸೈನ್ ಬೋರ್ಡ್ಸ್ ಎದಕ್ಕಂದ್ರೆ ಯಾವುದೇ ಟೂರಿಸ್ಟ್ ಹೋಗ್ಬೇಡ ಅನ್ನೋಕ್ಕೆ ನಮ್ಮ ಹತ್ರ ಯಾರಲ್ಲ ಹೇಳಕ್ಕೆ, ಹೋಗ್ಬೇಡ ಅನ್ನೋಕ್ಕಾಗಲ್ಲ. ಅದೊಂದು ಇದಿರುತ್ತೆ. ಅಲ್ಲಿ ಒಂದು ಸನ್ಸೆಟ್ ಪಾಯಿಂಟ್ ಇರುತ್ತೆ. ಈ ಸನ್ಸೆಟ್ ಪಾಯಿಂಟ್ ಇಷ್ಟವರೆಗೆ ಆಮೇಲೆ ಒಂದು ಸೈನ್ ಬೋರ್ಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎದಕ್ಕಂದ್ರೆ ಇಲ್ಲಿ ಆಟೋದರಾಗಿರ್ಬೋದು, ಗೈಡ್ ಆಗಿರ್ಬೋದು, ಎದಕ್ಕಂದ್ರೆ ಇದು ವಿರೂಪಾಕ್ಷನ ಊಟ. ನಾವು ನಮ್ಮ ಊಟನ ಎಷ್ಟು ಚೆನ್ನಾಗಿ ನೋಡ್ಕೊಂತ ಅಷ್ಟು ಟೂರಿಸಂ ನಾವು ಬೆಳೆಸ್ಬೇಕು. ನಾವು ಪ್ರತಿಯೊಬ್ಬರ ಕರ್ತವ್ಯ ನಮ್ಮದು. ಎದಕ್ಕಂದ್ರೆ 1971 ನಮಗೆ ಹಂಪಿಗೆ ಟೂರಿಸಂ ಸ್ಟಾರ್ಟ್ ಆಗಿದೆ. ಅವತ್ತಿನ ಕಾಲದಲ್ಲಿ ಯಾವುದೇ ಟೂರಿಸ್ಟ್ ಬರಲಿ, ಅವತ್ತು ರೂಮು, ಹೋಟೆಲು, ಲಾಡ್ಜ್ಗಳು ಏನಿದ್ದಿಲ್ಲ ಸರ್. ಜಸ್ಟ್ ಮನೆಯಲ್ಲೇ ಮರೆಸಿ ಚಾಪೆ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಊಟ ಕೊಟ್ಟು ಫೋಟೋಗ್ರಾಫಿ ಕಲ್ಲಿಂದ ನಾವು ತೋರಿಸಿ ಅವ್ರ ಹೋಗಿ 4 ಮಂದಿ ಕಳಿಸ್ತಿದ್ರು ಸರ್ ನಮಗೆ. ಆ ಥರ ಇಂದ ನಾವು ಲೋಕಲಿಂದ ಟೂರಿಸಂ ಬೆಳೆಸಿ ಇವತ್ತು ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡೋದು ತೊಗೊಂಡ್ಬಂದಿದ್ವಿ ಸರ್ ನಾವು ಹಂಪಿನ. ಎದಕ್ಕಂದ್ರೆ ಇದು ವಿರೂಪಾಕ್ಷನಿಗೆ ಸರ್ ಭಾಳ ಪವರ್ಫುಲ್ ಕ್ಷೇತ್ರ. ನಾವು ಪ್ರತಿಯೊಬ್ಬರ ಕರ್ತವ್ಯ, ಜವಾಬ್ದಾರಿ ಏನಿಲ್ಲ ಸರ್. ಹೊರಗಡೆ ಹೋಗೋದು, ಹೊರಗಡೆ ಬರೋದು, ಇನ್ಪುಟ್ ಔಟ್ಪುಟ್ಟು, ಟ್ರಾವೆಲ್ ಡೆಸ್ಕು, ಹೆಲ್ಪ್ ಲೈನ್ಸು, ಕೆಲವೊಂದು ಸಲ ನಾವು ಕೂಡ ಮಾಹಿತಿ ಕೊಡ್ತಾ ಇರ್ತೀವಿ. ನಿಮ್ಮ ಕಡೆಯಿಂದ ಕೂಡ ಕೆಲವೊಂದು ಸಜೆಷನ್ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸಾಣಾಪುರ ಕೆರೆಯ ಸುತ್ತಮುತ್ತ ಭಾಗದಲ್ಲಿ ನಡೆದಂತಹ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ದಿನ ಕಮಲಾಪುರ ಸೇರಿದ ಹಾಗೆ ಹಂಪಿ ಮತ್ತು ಹೊಸಪೇಟೆ ನಗರಗಳ ಸುತ್ತಮುತ್ತಲಿನ ಟ್ಯಾಕ್ಸಿ ಮಾಲೀಕರು, ಆಟೋ ಮಾಲೀಕರು ಮತ್ತು ಇತರೆ ಪ್ರವಾಸಿಗರಿಗೆ ಅವರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರವಾಸಿ ಸ್ಥಾನಗಳನ್ನು ನೋಡಲಿಕ್ಕೆ ಹೋಗುವಂತ ಅನುಕೂಲ ಮಾಡಿಕೊಡುವಂತಹ ಎಲ್ಲರನ್ನೂ ಈ ದಿನ ಇವತ್ತು ಕರೆಸಿ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಸಭೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿದರು. ಈ ಸಭೆಯ ಹಿನ್ನೆಲೆಯಲ್ಲಿ ನಾವು ಹಂಪಿ ಮತ್ತು ಸುತ್ತಮುತ್ತ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಮತ್ತು ಆ ಘಟನೆ ನಡೆಯದ ರೀತಿ ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಆಟೋ ಮಾಲೀಕರು ಇರ್ಬೋದು ಮತ್ತು ಟ್ಯಾಕ್ಸಿ ಮಾಲೀಕರು ಇರ್ಬೋದು ಮತ್ತು ಟೂರಿಸ್ಟ್ ಗೈಡ್ಗಳು ಇರ್ಬೋದು ಮತ್ತು ದಿನನಿತ್ಯ ಇದರಲ್ಲಿ ಭಾಗವಹಿಸುವಂತಹ ಅಧಿಕಾರಿ ಮತ್ತು ನಮ್ಮ ಸಾರ್ವಜನಿಕರಿಗೆ ನಾವು ಅವರ ಸಹಕಾರ ಮತ್ತು ಈ ಅಹಿತಕರ ಘಟನೆಗಳನ್ನ ತಡಿಲಿಕ್ಕೆ ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವ ಉದ್ದೇಶದಿಂದ ಈ ಒಂದು ಸಭೆಯನ್ನ ಮಾಡಲಾಯಿತು. ಇದಕ್ಕೆ ಎಲ್ಲರೂ ಸಹಕಾರ ನೀಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ.